ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡೋ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ಮೀನರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆ, ತೊಡಕು, ಕಷ್ಟ, ನಷ್ಟ, ದುಃಖವನ್ನು ಅನುಭವಿಸಿಕೊಂಡು ಬಂದಿದ್ದೀರಾ. ಯಾಕೆಂದ್ರೆ ನಿಮಗೆ 7 ಶನಿ ಪ್ರಭಾವದಿಂದ ಸುಮಾರು 2.5 ವರ್ಷಗಳ ಕಾಲದಿಂದ ನಿಮಗೆ ಮಾನಸಿಕವಾಗಿ ಅಸಮಾಧಾನ ಇದೆ, ಆರ್ಥಿಕವಾಗಿ ಸಂಕಷ್ಟ ಇದೆ, ಸಾಲ ಬೇರೆ ತುಂಬಾ ಮಾಡ್ಕೊಂಡಿರ್ತೀರಾ. ಮನೆ ಕಟ್ಟಿದ್ರೆ ಒಂಥರ ಸಾಲ, ಮನೆ ಕಟ್ಟದೇ ಇದ್ರು ಸಾಲ, ಕಟ್ಟದೇ ಇದ್ರೆ ಕಟ್ಟೋದಕ್ಕೆ ಸಾಲ, ಕಟ್ಟಿಲ್ಲ ಅಂತಂದ್ರೆ ನಿಮಗೆ ಬೇರೆ ರೀತಿಯ ಒಂದು ಸಾಲ, ಹೀಗೆ ವಾಹನಕ್ಕೆ ಸಾಲ, ಹೀಗೆ ಸ್ವಲ್ಪ ಸಾಲ ಮಾಡಿಕೊಳ್ಳುವಂತ ಯುಗವು ಕೂಡ ಈ ಒಂದು ಮೀನರಾಶಿಯವರಿಗೆ ಇರ್ತದೆ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳೆಲ್ಲ ಎದುರಾಗುವಂತ ಸಾಧ್ಯತೆ ಇದೆ. ಅದರಿಂದ ಬಹಳ ಜಾಗೃತಿ ಇರಬೇಕು. ಯಾಕೆಂದ್ರೆ ಶನಿ ಪ್ರಭಾವದಿಂದ ಸುಮಾರು 2.5 ವರ್ಷಗಳಿಂದ ತೊಂದರೆ ಇದೆ. ಇನ್ನು ಇವಾಗ ತೊಂದರೆ ಪರಿಹಾರ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಗುರುಬಲ ಬೇರೆ ಇರೋದಿಲ್ಲ. ಈ ತಿಂಗಳ ಅಂದ್ರೆ ಮೇ ತಿಂಗಳ 15 ನಂತರ 14 ನಂತರ ಗುರು ನಿಮಗೆ ಚತುರ್ಥ ಭಾವಕ್ಕೆ ಬಂದಾಗ ಕರ್ಮಸ್ಥಾನಕ್ಕೆ ಗುರುದೃಷ್ಟಿ ಬರ್ತದೆ. ಅವಾಗ ನಿಮ್ಮ ಉದ್ಯೋಗದಲ್ಲಿ ಯಶಸ್ಸು ಸಿಗತ್ತೆ, ಉದ್ಯೋಗದಲ್ಲಿ ಅನುಕೂಲ ಆಗತ್ತೆ, ಎಲ್ಲಾ ರೀತಿಯ ಅನುಕೂಲಗಳು ನಿಮಗೆ ಅನುಕೂಲ ಅಂದ್ರೆ ತೊಂದರೆಗಳು ಪರಿಹಾರ ಆಗತ್ತೆ, ಸುಖ ಶಾಂತಿ ದೊರಕತ್ತೆ, ಆಯುಷ್ಯ ಆರೋಗ್ಯ ಸಮೃದ್ಧವಾಗಿ ನಿಮಗೆ ಇದೆ. ಅಂದ್ರೆ ಪೂರ್ಣ ಆಯುಷ್ಯ ಯೋಗ ಇದೆ ಅಂತ ಹೇಳ್ಬೇಕು. ಆಯುಷ್ಯ ಪ್ರಮಾಣ ಚೆನ್ನಾಗಿದೆ. ಮತ್ತೆ ಶನಿಯು ಜನ್ಮರಾಶಿ ಇರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಬಾಧೆ ಆಗ್ತದೆ, ಶಾರೀರಿಕವಾಗಿ ಸ್ವಲ್ಪ ಅಡಚಣೆ ಆಗ್ತದೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ, ಗ್ಯಾಸ್ಟ್ರಿಕ್ ಆಗೋದು, ಸ್ವಲ್ಪ ಜಾಯಿಂಟ್ ಪೇನ್ ಬರೋದು, ತಲೆ ಸುತ್ತು ಬರೋದು, ಕತ್ತು ನೋವು ಬರೋದು, ಇವೆಲ್ಲ ರೀತಿಯಾಗಿರೋ ತೊಂದರೆಗಳು ವಾಯು ಪ್ರಭಾವದಿಂದ, ವಾಯು ತತ್ವ ಗ್ರಹ ಆಗಿರೋದ್ರಿಂದ, ಜಲರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಡಚಣೆ ಆರೋಗ್ಯದಲ್ಲಿ ಆಗ್ತದೆ. ತುಂಬಾ ತೊಂದರೆಗಳು ನಿಮಗೆ ಆಗೋದಿಲ್ಲ. ದಾಂಪತ್ಯ ಕಲಹ, ಮನಸ್ತಾಪ, ಅಸಮಾಧಾನ ಇದ್ರೂ ಕೂಡ ಅದು ಕೂತು ಮಾತಾಡಿದ್ರೆ ಸರಿ ಹೋಗುವಂತಹ ಸಾಧ್ಯತೆ ಇದೆ. ನಿಮಗೆ ಶೀಘ್ರ ಕೋಪ, ತಾಳ್ಮೆಯನ್ನ ಕಳೆದುಕೋಬಾರದು. ಮತ್ತೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ತತ್ಕ್ಷಣದಲ್ಲಿ ಅದಕ್ಕೆ ನಿರ್ಧಾರ ತೆಗೆದುಕೊಳ್ಳಬಾರದು. ಸ್ವಲ್ಪ ಸಮಯ, ಕಾಲಾವಕಾಶ ತೆಗೆದುಕೊಂಡು ನೀವು ಅದಕ್ಕೆ ನಿರ್ಧಾರ ತೆಗೆದುಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಮೀನರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಅನುಕೂಲ ಇದೆ. ಮತ್ತೆ ಕೋರ್ಟು ಕಚೇರಿ, ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರುದೋಷ ಆಗುವಂತ ಯೋಗ ಇರುತ್ತೆ. ಜೊತೆ ಮನೆ ಕಟ್ಟುವಂತಹದ್ದು, ಸೈಟ್ ತಗೊಳ್ಳೋದು, ಪ್ಲಾಟ್ ತಗೊಳ್ಳೋದು, ಎಲ್ಲಾ ಯೋಗಗಳಿದೆ. ಯಾಕೆಂದ್ರೆ ಗುರು ಚತುರ್ಥ ಭಾವಕ್ಕೆ ಹೋದಾಗ ಅದು ಸುಖ ಸ್ಥಾನ, ಅಲ್ಲಿ ಗುರು ಇದ್ದು ದಶಮ ಸ್ಥಾನಕ್ಕೆ ಗುರುದೃಷ್ಟಿ ಬರ್ತದೆ. ಗುರುಕ್ಕಿಂತ ಗುರುದೃಷ್ಟಿ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ಗುರು ಶನಿ ದೃಷ್ಟಿ ಗುರುವಿನ ಮೇಲಿದೆ. ಮುಂದೆ ಗುರು 14 ನಂತರ ಮುಂದೆ ಹೋದಾಗ ಶನಿ ದೃಷ್ಟಿಯಿಂದ ಗುರುಪಾರ ಆದಾಗ ಮುಂದೆ ತುಂಬಾ ಒಳ್ಳೆಯದಾಗ್ತದೆ. ಹಾಗಾಗಿ ಎಲ್ಲಾ ರೀತಿಯ ಅನುಕೂಲವನ್ನ ಪಡೆಯೋದಕ್ಕೆ ತಾವು ಸಿದ್ಧರಾಗಿರಿ. ಎಲ್ಲಾ ರೀತಿಯ ಅನುಕೂಲಗಳಾಗುತ್ತದೆ. ನಿಮ್ಮ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಎಲ್ಲವೂ ನಿಮ್ಮ ಜೀವನದಲ್ಲಿ ದೊರಕತ್ತೆ. ಯಾವುದೇ ರೀತಿ ತೊಂದರೆ ತೊಳ್ಕೊಳ್ಳಿದ್ರೆ ಅದನ್ನ ನಿರ್ವಹಣೆ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂತ ಯೋಗ, ಆ ಶಕ್ತಿ ಸಾಮರ್ಥ್ಯ ನಿಮಗೆ ಭಗವಂತ ಕೊಡ್ತಾನೆ. ಯಾವುದೇ ರೀತಿ ತೊಂದರೆ ಬೇಡ, ಚಿಂತೆ ಬೇಡ, ಶಾಂತಿ ದೊರಕತ್ತೆ. ಮತ್ತೆ ಒಂದ್ ವೇಳೆ ಕಷ್ಟದಲ್ಲಿದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತೆ ಹತ್ತಿರ ಇರತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಕ್ಷೀರಾಭಿಷೇಕ ಮಾಡಿ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.